ನಂಗೆ ಗ್ಯಾರಂಟಿ ಗೊತ್ತು ರಾಹುಲ್ ಗಾಂಧಿ ಯಾರೊಬ್ಬರು ಕೊಟ್ಟಿದ್ದು ಓದ್ತಾ ಇದ್ದಾನೆ ಅವನು. ಆದರೆ ಮ್ಯಾನೇಜ್ ಹೆಂಗೆ ಮಾಡ್ತಾರೆ ನಿಮ್ಗೆ ಅನ್ಸೋದಿಲ್ವ? ರಾಹುಲ್ ಗಾಂಧಿ ಭಾಷಣ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅದನ್ನ ಯಾವನೋ ಒಬ್ಬ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಈಗ ಬಿಗ್ ಇಂಡಸ್ಟ್ರಿ, ಭಾಳ ದೊಡ್ಡ ಇಂಡಸ್ಟ್ರಿ. ನೀವು ಎಲ್ಲ ನಿಮ್ಮ ಕನಸುಗಳು, ನಾನು ಟಿ ವಿಗೆ ಹೋಗಬೇಕು, ನಾನು ಪತ್ರಿಕೆಗೆ ಹೋಗಬೇಕು ಅಂತ ಇಲ್ಲ. ಈಗ ನಿಮಗೆ ನೀವೆಲ್ಲ ಇಲ್ಲಿಂದ ಹೊರಗಡೆ ಬರೋದಕ್ಕೆ ಬಂದ ಮೇಲೆ ಇನ್ನೊಂದು ದೊಡ್ಡ ಅವಕಾಶ ಏನಿದೆ ಅಂತಂದರೆ, ನೀವು ಯಾವ ಪತ್ರಿಕೆಯೂ ಸೇರಬೇಕಾಗೇ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಫಸ್ಟ್ ಕ್ಲಾಸಾಗಿ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ನೀವು ಯಾವ್ದಾದ್ರು ಪ್ರಜಾವಾಣಿಗೆ ಸರ್ ನಾನು ನಿಮಗೆ ಏನೇನು ಇಂಪಾರ್ಟೆಂಟ್ ಏನೇನು ಸುದ್ದಿಗಳೆಲ್ಲ ಟ್ರಾನ್ಸ್ಲೇಷನ್ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ ನಾನು ಮಾಡಿಕೊಡ್ತೀನಿ ಅಂತೇಳಿ ದಿನಕ್ಕೆ ಕನಿಷ್ಠ 1,000 ರೂಪಾಯಿ ದುಡಿಬೋದು. ಕನಿಷ್ಠ, ಜಾಸ್ತಿ ದುಡಿಬೋದು, ಕನಿಷ್ಠ 1,000 ರೂಪಾಯಿ ದುಡಿಬೋದು. ತುಂಬ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿಕೊಟ್ರೆ ನಾನು ಯಾಕೆ ಸುಮ್ಮನೆ ಅಲ್ಲಿ ಯಾರಿಗೋ ದಿನಕ್ಕೆ ಅವನಿಗೆ 35-40 ಸಾವಿರ ಕೊಡಲಿ? ನನಗೆ ನಿಮ್ಮ ಲೆಕ್ಕಾಚಾರ ಅದು. ನೀವೇನು ಮಾಡ್ಬೋದು, ನೀವು ಪ್ರಜಾವಾಣಿಗೂ ನೀವೇ ಟ್ರಾನ್ಸ್ಲೇಟ್ ಮಾಡ್ಕೊಡ್ಬೋದು, ವಿಜಯ ಕರ್ನಾಟಕಕ್ಕೂ ಮಾಡ್ಕೊಡ್ಬೋದು. ಅವನಿಗೆ ಬೇಕಾದಂಗೆ ಅವ ಹಾಕತ್ತಾನೆ, ಬೇಕಾದಂಗೆ ನಾ ಹಾಕತ್ತೀನಿ, ಗೊತ್ತಿಲ್ಲವಲ್ಲ. ನನ್ನ ದೃಷ್ಟಿಯಲ್ಲಿ ವಾಚ್ಯಾರ್ಥದಲ್ಲಿ ಮೊಬೈಲ್ ಜರ್ನಲಿಸಮ್ ಇತ್ತು. ಯಾಕಂದ್ರೆ ಈಗ ಹಿಂಗಿಲ್ಲ, ಎಲೆಕ್ಟ್ರಾನಿಕ್ ಡಿವೈಸ್ ಮೊಬೈಲ್ ಇದರಲ್ಲಿ ಬರುತ್ತೆ. ನಾನೊಂದು ಪ್ರೆಸ್ ಮೀಟಿಗೆ ಹೋಗಬೇಕು ಅಂತ ಇಲ್ಲ. ಈಗ ನನಗೆ ಸುಲಭ, ಆ್ಯಸ್ ಎ ನ್ಯೂಸ್ ರೈಟರ್ ನನಗೆ ಸುಲಭ. ಯಾಕಂತಂದರೆ ನನಗೆ ರಾಹುಲ್ ಗಾಂಧಿ ಏನು ಮಾತಾಡ್ತಾನೆ, ಅಮಿತ್ ಶಾ ಏನು ಮಾತಾಡ್ತಾನೆ, ಮೋದಿ ಏನು ಮಾತಾಡ್ತಾನೆ, ಎಲ್ಲ ಆಡಿಯೋ ಕ್ಲಿಪ್ಪಿಂಗ್ ಬರುತ್ತೆ. ಅಷ್ಟು ಆಡಿಯೋ ಕ್ಲಿಪ್ಪಿಂಗ್. ನಾನು ನಮ್ಮ ರಿಪೋರ್ಟರ್ ತಪ್ಪು ಬರೆದ್ರೆ ಅವನಿಗೆ ಕೇಳ್ತೀನಿ, ಏನೇ ನೀನು ಇವ ಹಿಂಗೆ ಹೇಳ್ತಾನೆ, ನೀನೇನೋ ಬರ್ತಿದೆಯಲ್ಲ ಆಗ್ತೇನೆ ಕೇಳಕ್ಕೆ ನಿಜ. ಆದರೆ ಅವ ಏನು ಮಾಡಿ ಏನೇ ಕೇಳಿದ್ರೆ ಅವನು ಹಿಂಗೆ ಅವನಿಗೂ ಆಡಿಯೋ ಕ್ಲಿಪ್ಪಿಂಗ್ ಬರುತ್ತೆ, ಅವ ಅದನ್ನ ಕೇಳ್ಕೊಂಡೇ ಬರುತ್ತೆ, ಅವ್ನು ಹೋಗೇ ಇರೋದು. ಅದು ಸಮಸ್ಯೆ. ನೀವು ಫೀಲ್ಡಿಗೆ ಹೋದಾಗ, ಹೆಚ್ಚೆಚ್ಚು ಜನರ ಜೊತೆ ಹೋದಾಗ ನಿಮ್ಗೆ ಮೆಟ್ರೋ ಇಳಿದ ಮೇಲೆ AC ಕಾರು ಚೆನ್ನಾಗಿದೆ, ನಡೀತದೆ. ಆದರೆ ಹಂಗಲ್ಲ ಅಂತ ಜನರ ಮಧ್ಯೆ ಹೋದರೆ ನಿಮಗೆ ಸುದ್ದಿ ಏನು ಅಂತ ಗೊತ್ತಾಗುತ್ತೆ. ಅದನ್ನು ಬೆಳೆಸ್ಕೊಂಡು ನಾವು ಮುಂದುವರಿಬೇಕು. ಆವಾಗ ಏನಾಗುತ್ತೆ ಅಂದರೆ ಅವಕಾಶಗಳು ತುಂಬ ಇದ್ದಾವೆ. ಅದೇ ಹೇಳಿದ್ನಲ್ಲ, ಇವೆಂಟ್ ಮ್ಯಾನೇಜ್ಮೆಂಟು, ನ್ಯೂಸನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕೆಲಸಗಳಿದ್ದಾವೆ. ಮೊದಲೆಲ್ಲ ಏನಾಗಿತ್ತು, ಪತ್ರಿಕೆ ಆಫೀಸಲ್ಲೇ ಇರಬೇಕು. ಈಗ ಹಾಗೇನಿಲ್ಲ. ನಿಮಗೆ ಕುಮಾರಸ್ವಾಮಿನೂ ಕೆಲಸ ಕೊಡ್ತಾನೆ, ಸಿದ್ದರಾಮಯ್ಯನೂ ಕೆಲಸ ಕೊಡ್ತಾನೆ. ಪ್ರೈವೇಟಾಗಿ ಬದುಕೋದಕ್ಕೆ ಸಮಸ್ಯೆ ಇಲ್ಲ. ಬಟ್ ನಿಮ್ಮ ಸ್ಟ್ರೆಂಗ್ತ್ ಏನು ಅನ್ನೋದನ್ನು ಪ್ರೂವ್ ಮಾಡಬೇಕಷ್ಟೆ. ಸ್ಕಿಲ್ಡ್ ಅಂತ ಹೇಳ್ತಾರಲ್ಲ, ಈಗ ಅದು ಪ್ರೂವ್ ಆದರೆ ಡೆಫಿನೆಟಾಗಿ ನಿಮಗೆ, ನಾನು ಈಗಲೂ ಹೇಳ್ತೇನೆ, ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೆಯೋರು ಇದ್ದರೆ ಅವರಿಗಿರುವಷ್ಟು ಮರ್ಯಾದೆ ಬೇರೆ ಯಾರಿಗಿಲ್ಲ. ಭಾಳ ಒಳ್ಳೆ ಕನ್ನಡ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ನಿಮ್ಗೆ ಅವಕಾಶ ಸಿಗುತ್ತೆ. ನಮಗೆ ಗೊತ್ತಿದೆ. ನಾವು ನಾನು ಬರೀತಾರೆ ಈಗ ನಮ್ಮ ಪ್ರಜಾವಾಣಿ, ಬೇರೆದು ಬೇಡ, ನಮ್ಮ ಪ್ರಜಾವಾಣಿಯ ಮುಖಪುಟದಲ್ಲಿ ಬದ್ದ ಒಂದು ಸುದ್ದಿಯನ್ನು ಓದಿದರೆ 10 ತಪ್ಪುಗಳಿರ್ತವೆ ಅದರೊಳಗೆ. ನಾನೇ ಪೇಜ್ ಮಾಡಿಯೇನೆ, ನಾನೇ ಇದು ಮಾಡಿಯೇನೆ, ಆದರೂ 10 ತಪ್ಪುಗಳಿರ್ತವೆ. ಯಾಕೆ ಇರ್ತವೆ ಅಂತಂದರೆ, ಭಾಷೆಯನ್ನು ಬಳಸುವ ವಿಧಾನ ಇದೆಯಲ್ಲ, ನಮಗೆ ಎಂದರೂ ಎಲ್ಲಿ ಬಳಸಬೇಕು ಗೊತ್ತಿಲ್ಲ, ತಿಳಿಸಿದರೂ ಎಲ್ಲಿ ಬಳಸಬೇಕು ಗೊತ್ತಿಲ್ಲ, ನುಡಿದರೂ ಎಲ್ಲಿ ಬಳಸಬೇಕು ಗೊತ್ತಿಲ್ಲ, ಅಭಿಪ್ರಾಯಪಟ್ಟರೂ ಎಲ್ಲಿ ಬಳಸಬೇಕು ಗೊತ್ತಿಲ್ಲ, ಆರೋಪಿಸಿದರೂ ಎಲ್ಲಿ ಬಳಸಬೇಕು ಗೊತ್ತಿಲ್ಲ. ನೋಡ್ಕೊಂಡೇ ಬಳಸ್ಬೇಕು. ಅದನ್ನ ನೀವು ಬೇರೆ ನಮ್ಮನೆ ಬಳಸೋಕ್ಕಾಗಲ್ಲ. ನಿನ್ನೆ ಇವತ್ತಿನ ಪೇಜ್ 1 ಇದರೊಳಗಿದೆ, ಮೇಡಮ್ ಹೇಳ್ತಾ ಇದ್ರು ರಿಪೀಟ್ ಆಗಿದೆ ಅಂತೇಳಿ. ಆ ಸುದ್ದಿಯಲ್ಲೇ ಒಂದು ಇದು ಬರುತ್ತೆ. ಏನು, ಕಾಂಗ್ರೆಸ್ದು 4 ಜನ ಶಾಸಕರಿಗೆ ಟಿಕೆಟ್ ಡಿನೈ ಮಾಡಿತ್ತು. ಒಟ್ಟಾರೆ 6 ಜನಕ್ಕೆ ಮಾಡಿತ್ತು. ಈಗ ಅದರೊಳಗೆ 4 ಜನಕ್ಕೆ ಟಿಕೆಟ್ ಕೊಡೋದಕ್ಕೆ ಅವರು ಮುಂದಾಗಿದ್ದಾರೆ. ಅದರೊಳಗೆ 2ನೇ ಪ್ಯಾರ ಬರೀತಾನೆ ಅವನು. 2ನೇ ಪ್ಯಾರ ಏನು ಬರೀತಾನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ರಾತ್ರಿ AICC ವೀಕ್ಷಕ ವೇಣುಗೋಪಾಲ್ ಹಾಕ್ತಾನೆ. ಆಮೇಲೆ ಇವನು ಕಾರ್ಯಾಧ್ಯಕ್ಷ DK ಶಿವಕುಮಾರ್, SR ಪಾಟೀಲ್ ಮತ್ತು KPCC ಅಧ್ಯಕ್ಷ ಪರಮೇಶ್ವರ್ ಅವ್ರ ಜೊತೆ ಚರ್ಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಬರೀತಾನೆ. ಸಾಮಾನ್ಯವಾಗಿ ನೋಡಿದರೆ ಏನೂ ತಪ್ಪಿಲ್ಲ. ನಾನು ಇನ್ನೊಂದು ಸಲ ಹೇಳ್ತೇನೆ ಅದನ್ನು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ರಾತ್ರಿ AICC ವೀಕ್ಷಕ ವೇಣುಗೋಪಾಲ್, KPCC ಅಧ್ಯಕ್ಷ ಪರಮೇಶ್ವರ್, DK ಶಿವಕುಮಾರ್, SR ಪಾಟೀಲ್ ಅವರ ಜೊತೆ ಚರ್ಚೆ ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ತಪ್ಪಿದೆ? ಅಲ್ಲ, ವೀಕ್ಷಕ ಅಲ್ಲದೆ ಇರಲಿ, ಅವನು ಉಸ್ತುವಾರಿ ಅಂತಲೇ ಇಟ್ಕೊಳ್ಳೋಣ. ಉಸ್ತುವಾರಿ ಅಂತಲೇ ಇಟ್ಟು ತಪ್ಪೇನಿದೆ? ತಪ್ಪು ಏನಿದೆ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ರಾತ್ರಿ AICC ಉಸ್ತುವಾರಿ ಅಂತ ಬರೀತಾರೆ. ಅವನು ಗುರುವಾರ ರಾತ್ರಿ ಮಾತ್ರ ಉಸ್ತುವಾರಿ. ಅವನು ಶುಕ್ರವಾರನೂ ಉಸ್ತುವಾರಿನೇ, ಬುಧವಾರನೂ ಉಸ್ತುವಾರಿ. ನೀವು ಗುರುವಾರ ರಾತ್ರಿ ಎಲ್ಲಿ ಹಾಕಬೇಕು?
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು AICC ಉಸ್ತುವಾರಿ AICC ಅಧ್ಯಕ್ಷ ಪರಮೇಶ್ವರ್, DK ಶಿವಕುಮಾರ್, ಆಮೇಲೆ ಇವನು ಯಾರು SR ಪಾಟೀಲ್ ಅವರು ಜೊತೆ ಗುರುವಾರ ರಾತ್ರಿ ಚರ್ಚೆ ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದ. ಸಮಸ್ಯೆ ಏನಂದ್ರೆ ಓದುಗನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಎಲ್ಲೋ ಒಂದು ಕಡೆ ಹಾಕ್ತೀನಿ ಅದನ್ನ, ಎಲ್ಲೋ ಒಂದು ಕಡೆ ಹಾಕುವಂಗಿಲ್ಲ ಅದನ್ನ. ಅದು ಗೊತ್ತಿರೋರಿಲ್ಲ. ಅದು ಭಾಳ ಸಣ್ಣ ಸಣ್ಣ ವಿಷಯಗಳು, ಭಾಳ ದೊಡ್ಡ ತಪ್ಪುಗಳು ಅಂತ ಅನ್ಸಲ್ಲ ನಿಮಗೆ, ಅದರ ಅಪಾರ್ಥ ಅಲ್ವಾ? ಅವ್ನು ಗುರುವಾರ ಮಾತ್ರ ಅದಕ್ಕೆ AICC ವೀಕ್ಷಕನ ಅಲ್ವಲ್ಲ, ಎಲ್ಲ ದಿವಸನೂ ವೀಕ್ಷಕನೇ ಅವನು, ಅಥವಾ ಎಲ್ಲ ಉಸ್ತುವಾರಿನೇ ಅವನು. ಹಾಗೆ ಈಗ ಏನು ಮಾಡ್ತೀವಿ, ಇವರು ಯಾರು ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಎಂದು ಸಿದ್ದರಾಮಯ್ಯ ತಿಳಿಸಿದರು ಅಂತ ಬರೀತೀವಿ. ತಿಳಿಸೋದೇನದು? ರಾಹುಲ್ ಗಾಂಧಿ ಗಾಂಧಿ ಮೈದಾನದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಎಂದು ತಿಳಿಸಿದರು, ಮಾಹಿತಿ ಅದು. ಬಟ್ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿದ್ದ ಅನ್ನೋದು ಮಾಹಿತಿ ಏನಲ್ಲ, ಅದು ಆರೋಪ. ಅದು ನೀವು ಆರೋಪಿಸಿದ್ರು ಅಂತ ಮಾಡಬೇಕು ಅಲ್ವಾ? ನೀವು ಅವಾಗ ಇದನ್ನ ಹೇಳ್ತಾ ಇದ್ರಲ್ಲ, ನಾನು ಅವಾಗಲೇ ಈ ಅತ್ಯಾಚಾರದ್ದು ಇವೆಲ್ಲ ಬಂತಲ್ಲ, ಹೇಳ್ತಾ ಇದ್ರಲ್ಲ, ಅತ್ಯಾಚಾರ ಈಗ ನಡೀತಾ ಇಲ್ಲ, ಯಾವಾಗಲೂ ನಡೀತಾ ಇದೆ ಅಂತೇಳಿ. ದೊಡ್ಡ ಕೇಳಿಬಿಡಿ, BJP ಅವ್ರಿಗೆ ಹೇಳಿದ್ರೆ ಮಹಾಭಾರತ ಕಾಲದಲ್ಲೇ ಇತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಇಂಟರ್ನೆಟ್ ಇತ್ತು ಅಂತ ಹೇಳಿದವನಿಗೆ ಅತ್ಯಾಚಾರ ಇತ್ತು. ಅದನ್ನು ಜನರಿಗೆ ಕ್ಯೂರಿಯಸ್ ಆಗಿ ನೋಡುವ ಹಾಗೆ ಮಾಡೋದು ಹೇಗೆ, ಅಥವಾ ಓದುವ ಹಾಗೆ ಮಾಡೋದು ಹೇಗೆ? ಒಂದು ಅಭಿವೃದ್ಧಿಯ ವಿಷಯ, ಕೆರೆ ಹೂಳೆತ್ತದಿರ್ಬೋದು ಅಥವಾ ರಸ್ತೆ ಆಗಿರ್ಬೋದು, ಆಗದೇ ಇರೋದು ಇರ್ಬೋದು, ಅದನ್ನು ನಮ್ಮ ಜನ ಭಾಳ ಕುತೂಹಲದಿಂದ ಓದೋದು ಹೇಗೆ? ನಾವು ಹೇಳ್ತೀವಿ ನಿಜವಾಗಿ ಎಲ್ಲವನ್ನು ಸ್ಟೋರಿ ಅಂತಲೇ ಹೇಳೋದು, ನಾವು ನ್ಯೂಸ್ ಸ್ಟೋರಿ ಅಂತ ಹೇಳ್ತೀವಿ. ಆದರೆ ನಾವು ಬರೆಯೋದು ಸ್ಟೋರಿ ಥರ ಬರಿತಾ ಇಲ್ಲ ಯಾರು, ನಾವು ಬರೆಯೋದು ಬೇರೆ ನಮ್ಮನೆ ಬರಿತಾ ಇದ್ದೀವಿ. ನ್ಯೂಸ್ ಸ್ಟೋರಿ, ಯಾವುದೇ ಒಂದು ಸ್ಟೋರಿ ಕುತೂಹಲವಾಗಿರುತ್ತೆ ಓದೋದಕ್ಕೆ, ಭಾಳ ಕುತೂಹಲವಾಗಿರುತ್ತೆ. ನಾವು ಹಂಗೆ ಬರಿತಾ ಇಲ್ವೇ? ನಾನು ಬದಲಾಗಬೇಕಲ್ವ, ಹಾಗೆ ಆ ಪ್ರಯತ್ನ ಮಾಡಬೇಕಲ್ಲ. ನಾವು ಮಾಡಿದ್ದೀವಿ ಅದನ್ನ, ಲಾಂಗ್ ಫಾರ್ಮ್ ಅಂತೇಳಿ. ನಮ್ಮಲ್ಲಿ ಏನು ಹೇಳಿದರು ಜನ, ಸುದ್ದಿಗಳನ್ನು ದೊಡ್ಡ ದೊಡ್ಡ ಸುದ್ದಿ ಬರೆದ್ರೆ ಯಾರು ಓದ್ತಾರೆ ಸರ್? ನಾನು 3,500 ವರ್ಡಿನ ಒಂದು ಸುದ್ದಿ ಬರೆದೆ, ಅಲ್ಲ ಒಂದು ಲೇಖನ ಬರೆದೆ. ನೀವು ಯಾರು ಕೆಲವರು ಗಮನಿಸಿರ್ಬೋದು, ಗೋಕರ್ಣದಲ್ಲಿ ಇವನು ಯಾರು ಮಹಾಬಲೇಶ್ವರದಲ್ಲಿ ಇಲ್ಲ, ಅವ ಬಿಟ್ಟೋಗಿದ್ದಾನೆ ಅಂತೀವಿ. ದೊಡ್ಡ ಸ್ಟೋರಿ, 3,500 ವರ್ಡು, ಬಟ್ ಹಿಟ್ ಆಗ್ಬಿಡ್ತದು. ಸಿಕ್ಕಾಬಿಟ್ಟ ಜನ ಓದಿದ್ದು ಮಾಡಿದ್ರು. ಸುಮ್ಮನೆ ಬರ್ಕೊಂತ ಹೋಗೋದು, ಅದರ ಬೇರೆ ಬೇರೆ ಆಯಾಮಗಳನ್ನೆಲ್ಲ ನೋಡ್ಕೊಂಡು ಹೋಗೋದು. ಭಾಳ ಪಾಪ್ಯುಲರ್ ಆಗಿತ್ತು ಅದು. ನಾನು ಈಗ ಇಲೆಕ್ಷನ್ ಇದೆ ಅನ್ನೋ ಕಾರಣಕ್ಕಾಗಿ ನಿಲ್ಲಿಸಿ ಅದನ್ನು, ಮತ್ತೆ ಬರುತ್ತೆ ಇಲೆಕ್ಷನ್ ಮುಗಿದ ತಕ್ಷಣ ಮತ್ತೆ ಅದನ್ನು ಶುರು ಮಾಡ್ತೀವಿ. ಸ್ಟೋರಿ ಇದನ್ನಿಟ್ಟು, ಅದು ಕಥೆನೇ, ವರದಿ ಅಲ್ಲ ಅದು. ಕತೆ ಹೇಳುವಂಗೆ ಹೇಳ್ಕೊಂಡು ಹೋಗ್ತೀವಿ, ಏನಾಗಿದೆ ಏನು ಎತ್ತ ಅಂತೀವಿ. ಹಾಗಾಗಿ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ಪ್ರಯತ್ನದ ಫಲವಾಗಿಯೇ ಟಿ ವಿಗಳಲ್ಲೂ ಕೆಲವೊಂದಿಷ್ಟು ಬಂದು, ಜೀವನ ಅಂದರೆ ಎಂಥದೋ ಒಂದು, ಕೆಲವರು ಇದನ್ನು ಕೊಟ್ಟರು, ಕೆಲವರು ತುಂಬ ಕಷ್ಟಪಟ್ಟು ಮೇಲೆ ಬಂದವ್ರನ್ನ ಉದಾಹರಣೆಗಳನ್ನಾಗಿ ಇದು ಮಾಡಿದರು, ಹಂಗಿದ್ದೆಲ್ಲ ಮಾಡಿದರು. ರಿಯಾಲಿಟಿ ಶೋಗಳು ಕೂಡ ಬಂದಿದ್ದು ಆ ಕಾರಣಕ್ಕಾಗಿಯೇ. ಆದರೆ ಅದು ಈಗ ಬೇರೆ ಮತ್ತೆ ಕಮರ್ಷಿಯಲ್ ಇದನ್ನು ತೊಗೊಂಡಿದೆ ಅದು, ರಿಯಾಲಿಟಿ ಶೋಗಳು. ಹಾಗಾಗಿ ಪ್ರಯತ್ನಗಳು ನಡೀತಾ ಇರ್ತವೆ. ಮತ್ತು ಅದು ವಾಪಸ್ ಒಂದು ಅತ್ಯಾಚಾರದ ಒಳಗಾದ ಯಾವುದೇ ಯುವತಿ, ಮಹಿಳೆ ಯಾರದ್ದು ಚಿತ್ರವನ್ನಾಗಲಿ ಐಡೆಂಟಿಟಿಯನ್ನೇ ಹಾಕಬಾರದು ಅಂತ ಕಾಯ್ದೆನೇ ಇದೆ. ಈಗ ನೀವು ಗಮನಿಸಿದಿರಿ, ಈ ಕೇಸಲ್ಲಿ ತುಂಬ ಟಿ ವಿಗಳಿಗೆ ಇದಕ್ಕೆ ಎಲ್ಲ ಈಗ ನೋಟಿಸ್ ಕೊಟ್ಟಿದ್ದಾರೆ, ಅವ್ರಿಗೆ ದಂಡ ಹಾಕಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಅದು ನನ್ನ ಕಮಿಟ್ಮೆಂಟ್. ಅದು ನೀವು ಹೇಳ್ದಂಗೆ ನಾನು ಅದನ್ನು ಇದು ಮಾಡಬೇಕು. ನಾನು ಪ್ರಜಾವಾಣಿಯಲ್ಲಿ ಅದನ್ನು ಬರೆದಿದ್ದೆ, ಪಬ್ಲಿಷ್ ಮಾಡಿದ್ದೆ. ಸಮಸ್ಯೆ ಏನು ಅಂತಂದರೆ, ನನಗೆ ಮೀಡಿಯಾ ಲಿಟ್ರಸಿ ಕೂಡ ಭಾಳ ಇಂಪಾರ್ಟೆಂಟು ಅಂತ ಅನ್ನಿಸ್ತಾ ಇದೆ. ಈಗ ಮೀಡಿಯಾ ಲಿಟ್ರಸಿ ಬೇಕು ಅಂತ. ಮೀಡಿಯಾ ಒಂದು ಸುದ್ದಿ ಪೇಜ್ 1ನಲ್ಲಿ ಹಾಕಿದರೆ ಯಾಕೆ ಅದನ್ನು ಪೇಜ್ 1ನಲ್ಲಿ ಹಾಕಿದೆ ಅಂತಲೂ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಈಗ ಇಲ್ಲ, ಅಂಥ ಸ್ಟೇಜ್ ಒಳಗಿದ್ದೀವಿ ನಾವು. ಹಾಗಾಗಿ ಅವನಿಗೆ ಆ ಜವಾಬ್ದಾರಿ ಇರಲೇಬೇಕು, ಅವನು ಅದನ್ನು ಪಾಲಿಸ್ಬೇಕು. ಎರಡನೇದು, ಅಂಥ ಕಾಯ್ದೆ ಇಲ್ಲ, ಅವ್ರನ್ನ ಕೊಂದಾಕುವ ಕಾಯ್ದೆ ನಮ್ಮಲ್ಲಿ ಇಲ್ಲ. ಅದು ನಮಗೆ ಬೇರೆ ಬೇರೆ ಕಾರಣ ಇಲ್ಲ, ಮಾನವ ಹಕ್ಕು ಅದು ಇದು ಏನೇನೋ ಕಾರಣಗಳನ್ನು ನಾವು ಹೇಳ್ತೀವಿ. ಯೂನಿವರ್ಸಲ್ ಆಗಿ ಒಂದು ನಿಯಮ ಏನು ಅಂತಂದರೆ, ಸಂಯಮ ಇರಬೇಕು. ನಾವು ಏನನ್ನೇ ತೋರಿಸೋದಕ್ಕೆ ಮುಂಚೆ ಮೊದಲೆಲ್ಲ ಏನಿತ್ತು ಕೇಳಿದ್ರೆ, ಪ್ರತಿ ಒಂದು ಸುದ್ದಿಯೂ ಕೂಡ ಓದುಗನ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ನೋಡಿಕೊಂಡು ಅದನ್ನು ಪಬ್ಲಿಷ್ ಮಾಡ್ತಿದ್ರು. ಇವತ್ತು ಹಂಗಿಲ್ಲ. ಯಾಕಿಲ್ಲ? ಬ್ರೇಕಿಂಗ್ ನ್ಯೂಸ್. ಈಗೆಲ್ಲ ಬ್ರೇಕ್ ಮಾಡಬೇಕಲ್ವಾ?
ನಮಗೆ ಬರಗೂರು ರಾಮಚಂದ್ರಪ್ಪ ಭಾಳ ಚೆನ್ನಾಗಿದ್ದು ಒಂದು ಇದನ್ನು ಹೇಳ್ತಿದ್ದೆ, ಭಾಳ ಹಿಂದೆ 70ರ ದಶಕದಲ್ಲಿ ಭಾಳ ಹಿಟ್ಟು ಸಿನಿಮಾ. ಯಾಕೆ ಸಿನಿಮಾ ಆಯಿತು ಅಂತಂದರೆ, ಸ್ಕೂಲ್ ಮಕ್ಕಳೆಲ್ಲ ಸೇರಿ ಮೇಷ್ಟ್ರಿಗೆ ಒಂದು ಮನೆ ಕಟ್ಟಿಕೊಡ್ತಾರೆ, ಎಲ್ಲ ಸೇರಿ ಮನೆ ಕಟ್ಟಿಕೊಡ್ತಾರೆ. ಅವತ್ತಿನ ಸಮಾಜ ಏನಿತ್ತು ಅಂದರೆ ಕಟ್ಟುವ ಸಮಾಜ ಆಗಿತ್ತು. ಎಲ್ಲವನ್ನು ಕಟ್ಟಿದ್ದನ್ನು ನೋಡೋದಕ್ಕೆ ಖುಷಿ ಇತ್ತು. ಇವತ್ತು ಎಷ್ಟು ಹೆಲಿಕಾಪ್ಟರ್ನ ನೀವು ಧ್ವಂಸ ಮಾಡಿದ್ರಿ, ಎಷ್ಟು ಬಿಲ್ಡಿಂಗನ್ನು ನೀವು ಒಡೆದು ಹಾಕಿದ್ರಿ ಅನ್ನೋದರ ಮೇಲೆ ನಿಮ್ಮ ಸಿನಿಮಾದ ಸಕ್ಸಸ್ ಅವಲಂಬಿಸಿದೆ. ಮೈಂಡ್ ಅದು ನಮ್ಮ ಅದು ಯಾವುದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ನಿಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದನ್ನು ನೋಡಿ ನಾವು ತಯಾರಾಗ್ತಾ ಇದ್ದೀವಿ, ನಾನು ಏನು ತಯಾರು ಮಾಡಬೇಕು ಅಂತ. ಇವತ್ತು ಸ್ಕೂಲ್ ಮಾಸ್ಟರ್ ಸಿನಿಮಾ ಬಂದರೆ ಒಂದು ದಿವಸ ಓಡಲ್ಲ. ಅದು ಒಂದೇ ದಿವಸ, ಒಂದನೇ ಶೋ ಆದಮೇಲೆ ಎರಡನೇ ಶೋಗೆ ಜನ ಇರಲ್ಲ. ಹಾಕ್ಬಿಟ್ಟಿರುತ್ತೆ, ಕ್ಯಾಪ್ಚರ್ ಮರೆ ಯಾಕೆ ನೋಡ್ತೀಯ ಅದನ್ನ. ಈಗೆಲ್ಲ ವಿಮರ್ಶೆಗಳು, ನಾವು ಸಿನಿಮಾ ವಿಮರ್ಶೆ ಈಗ ಹೋದ ತಕ್ಷಣ ನನ್ನ ಮೇಲೆ 3 ವಿಮರ್ಶೆ ಬಿದ್ದಿರುತ್ತೆ. ನಾನು ಅವ್ರಿಗೆ ಹೇಳಿರ್ತೀನಿ, ಅದು ಬದಲಾಗಿದೆ ನಮ್ಮ ಇದು. ನಿಮ್ಮ ಎಲ್ಲರ ಸವಾಲದು ಅಂತ ನಾನು ಹೇಳೋದು. ನಾವು ವಾಪಸ್ ಅಲ್ಲಿಗೆ ಬರೋದು ಹೇಗೆ ಅಂತ, ಇದಕ್ಕೆ ಬರೋದು ಹೇಗೆ, ಜವಾಬ್ದಾರಿಯುತ ಸಮಾಜ ಮಾಡೋದು ಹೇಗೆ ಹೇಳ್ತಾ ಇದ್ರು. ಶಿಕ್ಷಣ ಬಂದರೆ ಬರ್ತವೆ ಅಂತ. ನನಗೀಗ ಅದ್ರ ಮೇಲೆ ನಂಬಿಕೆ ಹೊರಟೋಗಿದೆ. ಶಿಕ್ಷಣ ಬಂದರೂ ಕೂಡ ನಾವು ಆ ಲೆವೆಲ್ಲಿಗೆ ಬರ್ತೀವ ಗೊತ್ತಿಲ್ಲ ನನಗೆ. ಯಾವ ಶಿಕ್ಷಣ? ನೀವು ನೈತಿಕ ಶಿಕ್ಷಣ ಅಂತ ಹೇಳಿದ ತಕ್ಷಣ BJP ಅವರು ಅಂತೀವಿ. ನೈತಿಕ ಶಿಕ್ಷಣದ ಬಗ್ಗೆ ಮಾತಾಡೋ ಸ್ಟೇಜಲ್ಲೇ ಇಲ್ಲ ನಾವೀಗ.